ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾತ್ ಮರಾಮ್. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಚೌತಿ, ಚಿತ್ತಾ ನಕ್ಷತ್ರ. ದಿನಾಂಕ 7-3-2026 ಶನಿವಾರ. ಮುಖ್ಯಾಂಶಗಳು: ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮ. ಸುದ್ದಿಯ ವಿವರ. ಹಣಕಾಸು ನಿರ್ವಹಣೆ ನಮ್ಮ ಭವಿಷ್ಯವನ್ನು ನಿರ್ಧರಿಸಲಿದ್ದು, ಅಗತ್ಯಕ್ಕಿಂತ ಅನಗತ್ಯವಾಗಿ ಖರ್ಚು ಮಾಡುವುದರಿಂದ ಆರ್ಥಿಕ ಹಿನ್ನಡೆಯಾಗುತ್ತದೆ ಎಂದು ಲೆಕ್ಕ ಪರಿಶೋಧಕ ಭರತ್ ನಾಯಕ್ ಹೇಳಿದರು. ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ವಿಜಯ ಕರ್ನಾಟಕ ಲಯನ್ಸ್ ಕ್ಲಬ್ ಮತ್ತು ವಾಣಿಜ್ಯ ಸಂಘದ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ನಿರ್ವಹಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು. ವಿದ್ಯಾರ್ಥಿಗಳು ಸ್ವಂತ ದುಡಿಮೆ ಮಾಡಿದಾಗ ಹಣದ ಮೌಲ್ಯ ಅರಿವಾಗುತ್ತದೆ. ಪೋಷಕರು ನೀಡುತ್ತಿರುವ ಹಣದಲ್ಲಿ ಉಳಿತಾಯ ಮಾಡುವುದನ್ನು ಈಗಿನಿಂದ ರೂಢಿಸಿಕೊಳ್ಳಬೇಕು. ತುರ್ತು ಸಂದರ್ಭದಲ್ಲಿ ಬಳಕೆಗಾಗಿ ಪ್ರತ್ಯೇಕ ಹಣ ಮೀಸಲು ಇಡಬೇಕು. ಹಣದ ಲೆಕ್ಕಾಚಾರದಲ್ಲಿ ಪ್ರಾಮಾಣಿಕವಾಗಿದ್ದು ಖರ್ಚು ವೆಚ್ಚವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದರು. ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕಿ ಸೌಮ್ಯಶ್ರೀ ಮಾತನಾಡಿ, ನಿವೃತ್ತಿ ನಂತರವೂ ನೆಮ್ಮದಿ ಜೀವನಕ್ಕೆ ಆರ್ಥಿಕ ಭದ್ರತೆ ಅಗತ್ಯವಾಗಿದೆ. ಡಿಜಿಟಲ್ ವ್ಯವಹಾರ ಈಗ ಜನಪ್ರಿಯವಾಗುತ್ತಿದ್ದು, ಅದೇ ರೀತಿ ಮೋಸ ಮಾಡುವವರ ಸಂಖ್ಯೆ ಹೆಚ್ಚುತ್ತಿದೆ. ಆನ್ಲೈನ್ ವಂಚನೆಯಿಂದ ಬಚಾವಾಗಲು ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತ ವ್ಯಕ್ತಿಗಳಿಗೆ ನೀಡಬಾರದು ಎಂದರು. ಇದೇ ಸಂದರ್ಭದಲ್ಲಿ ವಿಜಯ ಕರ್ನಾಟಕದ ಆರ್ಥಿಕ ಸಮಾಚಾರ ನೀಡುವ ವಿಜಯ ಕರ್ನಾಟಕ ಮನಿ ಬಗ್ಗೆ ಮಾಹಿತಿ ನೀಡಲಾಯಿತು. ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗ್ಡೆ, ಬಿಜಿ ಮಂಜುನಾಥ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪಲ್ಲವಿ, ಸ್ಮೃತಿ ಶಾಸ್ತ್ರಿ, ರಾಘವೇಂದ್ರ, ಬಿ ನಿಖಿತಾ, ಎ ಕೈಲಾಶ್ ಇದ್ದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಬಾಳಗೆರೆ ಗ್ರಾಮದಲ್ಲಿ ಹುಲಿ ದಾಳಿಗೆ ಗುರುವಾರ ಹಸು ಮೃತಪಟ್ಟಿದೆ. ಉಡ್ತಾಳಿನ ಸುಮಿತ್ರಾರವರ ಹಸು ಮೇವಿಗಾಗಿ ಕಾಡಿಗೆ ತೆರಳಿದ್ದು, ಹಸು ಸಂಜೆ ಮನೆಗೆ ಬಾರದಿರುವ ಹಿನ್ನೆಲೆಯಲ್ಲಿ ಹುಡುಕಿದಾಗ ಹಸು ಸತ್ತಿರುವುದು ಕಂಡುಬಂದಿದ್ದು, ಹುಲಿ ದಾಳಿ ನಡೆಸಿ ಮಾಂಸ ತಿಂದಿದೆ. ಹುಲಿ ಸಂಚರಿಸಿರುವುದರಿಂದ ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದೆ. ಮಳೆ ದೇವರೆಂದೇ ಹೆಸರಾಗಿರುವ ಕಿಗ್ಗಾ ಶ್ರೀ ಶಾಂತಾ ಸಮೇತ ಋಷಶೃಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಾರ್ಚ್ 8ರಂದು ಮಹಾರುದ್ರ ಹೋಮ ಏರ್ಪಡಿಸಲಾಗಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.